ನೋಡ್ರಿ ಪಿಂಪಲ್ಸ್ ಅಂತ ಏನೇನಿಲ್ಲ ನೋಡ್ರಿ ನೋಡಿ ಎಷ್ಟು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇನ್ನೇನು ಶ್ರಾವಣ ಮಾಸ ಚಾಲು ಆಯಿತು. ಹಂಗಾಗಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ರೀ. ಮನೆ ಕ್ಲೀನಿಂಗ್ ಅಂದರೆ ಧೂಳದೆಲ್ಲನೂ ಹೊಡ್ಕೊಂಡೇನಿ ರೀ. ಇವಾಗ ಸಾಮಾನು ಮಾತ್ರ ಎತ್ತಿಡ್ಬೇಕು ರೀ. ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಮಕ್ಕಳು ಸ್ಕೂಲಿಂದ ಬಂದರೆ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಎಲ್ಲ ಅಲ್ಲೇ ಇಟ್ಟಿದ್ದೆ. ಇವಾಗ ನಾನು ಮೇಲ್ಗಡೆ ಎತ್ತಿ ಇಡ್ತಾ ಇದ್ದೀನಿ. ಹಾಗೆ ಬೆಡ್ರೂಮ್ ಒಂದು ಕ್ಲೀನ್ ಮಾಡಿಕೊಂಡು ಆನಂತರ ಕಿಚನ್ ರೂಮಿಗೆ ಹೋಗಿ ಅಲ್ಲೇ ಒಂದಿಷ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇವಾಗ ಎತ್ತಿಡ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಉಳಿದಿದ್ವು, ಅವೆಲ್ಲನೂ ಕೆಳಗಡೆನೇ ಇಟ್ಟಿದ್ದೆ. ಹಾಗೆ ಒಂದಿಷ್ಟು ಕಬೋರ್ಡ್ ಅಂತೂ ಇಲ್ಲ ರೀ, ಹಾಗಾಗಿ ಊರಲ್ಲೇ ಇದೆ ಅಲ್ಲ, ಇವಾಗ ಬ್ಯಾಗಲ್ಲೇ ನಾನು ಇಡ್ತೀನಿ ರೀ. ಬಟ್ಟೆಗಳಾಯಿತು, ಮಕ್ಕಳದು, ನಮ್ಮದು, ಮನೆಯವ್ರದ್ದು ಎಲ್ಲನೂ. ಹಾಗಾಗಿ ಅಲ್ಲೇ ಊರಲ್ಲೇ ಬಿಟ್ಟು ಬಂದೀನಿ ರೀ. ಇವೇನು ಕಬೋರ್ಡ್ ಸಣ್ಣ ಸಣ್ಣ ಮಾಡಗಳು ಅಂತ ಹೇಳ್ತಾರಲ್ರಿ, ಅದನ್ನು ಮಾಡಿಸಿದ್ರು ಅಮ್ಮ, ಅದರಲ್ಲೇ ಇಡ್ತೀನಿ ನೋಡಿರಿ. ಅಡುಗೆ ಮನೆಯೂ ಕೂಡ ತೊಳ್ಕೊಂಡಿದ್ದೆ. ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲನೂ ನೀಟಾಗಿ ಒರೆಸ್ಕೊಂಡೀನಿ ರೀ. ಇವಾಗ ಬಾಂಡೆಗಳು ಎಲ್ಲನೂ ಮತ್ತು ಇವಾಗ ಜೋಡಿಸಿರೋದು ಅಷ್ಟೇ ಅದ ನೋಡಿರಿ. ಎಲ್ಲನೂ ತೊಳ್ಕೊಂಬಿಟ್ಟಿದ್ದೆ. ಯಾಕಂದರೆ ನನಗೆ ಅದು ನೆನಪೇ ಬರೋಂಗಿಲ್ಲ. ಕೆಲವೊಂದಿಷ್ಟು ವಿಡಿಯೋಸ್ ಮಾಡ್ತೀನಿ, ಕೆಲವೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗೆ ನೆನಪು ಹೋಗಿರ್ತದೆ. ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ನಿಮ್ಗೆ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ಮಮತ್ ಅವ್ರದ್ದು ಪ್ರಾಡಕ್ಟಿಂದ ಕ್ರೀಮ್ಗಳು ತರಿಸಿತ್ತಲ್ಲ, ಅದು ಬಾಕ್ಸು. ಅದರಲ್ಲಿ ನಾನು ಈ ಥರ ಸ್ಪೂನ್ಸು ಈ ಥರ ಒಂದು ಇದ್ರೊಳಗೆ ಹಾಕಿ ಇಡ್ತೀನಿ ನೋಡಿರಿ. ಈ ಥರ ಸುಮ್ಮನೆ ಯಾಕೆ ಬಿಸಾಕೋದು ಅಂತಂದ್ಬಿಟ್ಟು ನಾನು ಈ ಥರ ಮಾಡಿ ಇಟ್ಟೇನಿ ರೀ. ಸ್ಪೂನಿಂದು ಅದು ಒಂದು ಕಪ್ ಹೊಡೆದಿತ್ತು, ಅದರೊಳಗೆ ಚಿಕ್ಕ ಚಿಕ್ಕ ಸ್ಪೂನ್ಗಳು ಇಟ್ಟಿದ್ದೀನಿ ರೀ. ಆಮೇಲೆ ಕಟ್ಗೆ ಅಡುಗೆ ಮಾಡೋದು ಸ್ಪೂನ್ಗಳು ಅವೆಲ್ಲನೂ ತರಿಸಿದ್ನಲ್ಲ, ಅದನ್ನು ಕೂಡ ಅದರೊಳಗೆ ಇಟ್ಬಿಟ್ಟು ಈ ಥರ ಜೋಡಿಸಿ ಇಡಕತ್ತೀನಿ ನೋಡಿ. ನನ್ನ ಅಡುಗೆ ಮನೆಯದು ಈ ಥರ ಅದ. ಇದು ಕೂಡ ಫುಲ್ ಡೀಟೇಲಾಗಿ ಕಿಚನ್ ರೂಮಿಂದು ಯಾವ ಥರ ಇದೆ ಅನ್ನೋದು ಕೂಡ ನಾನು ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸಿದರೆ ಯಾವ ಥರ ನಾನು ಕಿಚನ್ ರೂಮ್ ಇಟ್ಕೊಂಡಿನಿ ಅನ್ನೋದು ಕೂಡ ಇನ್ನೊಂದು ವಿಡಿಯೋದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ಕಾಯಿನ್ಗಳು ನಾನು ಚಿಲ್ಲರೆ ಮಕ್ಕಳು ತಂದು ಕೊಟ್ಟಿವೆಲ್ಲ ನೋಡಿರಿ. ಅಂಗಡಿಗೆ ಹೋಗ್ತಾರಲ್ಲ, ಅವ್ರು ಏನು ದುಡ್ಡು ತೊಗೊಳ್ಳಲ್ಲ. ಏನು ಉಳಿದಿರ್ತಾವಲ್ಲ ಅದನ್ನು ತಿರ್ಗಾ ನನಗೆ ತಂದು ಒಳ್ಳಿ ಕೊಡ್ತಾರೆ. ಹಾಗಾಗಿ ಅವೆಲ್ಲನೂ ಕಾಯಿನ್ಗಳು ಜಮಾ ಮಾಡಿ ಅಡುಗೆ ರೂಮಲ್ಲಿ ಇಡ್ತೀನಿ ರೀ ನಾನು. ಮತ್ತು ಬೇಕಾದ್ರೆ ತೊಗೊಳಕ್ಕೆ ಬರುತ್ತೆ ಚೇಂಜ್ ಅಂದ್ಬಿಟ್ಟು. ಮಕ್ಕಳು ಮಾತ್ರ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಬಂದಂದ್ರೆ ಚೇಂಜ್ ಅಂತ ಇಟ್ಕೊಳ್ಳೋದೇ ಇಲ್ಲರಿ. ಅವರು ನನ್ನ ಹತ್ರನೇ ಕೊಟ್ಬಿಡ್ತಾರೆ ರೀ. ನೋಡಿರಿ ಇವಾಗ ಎಲ್ಲನೂ ಗ್ಯಾಸ್ ಕಟ್ಟಿ ಸ್ವಲ್ಪ ಒರೆಸಿ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ಒಳ್ಳು ಮತ್ತು ಮಣಿ ಇದು ನೋಡಿರಿ, ಎಲ್ಲನೂ ಈ ಥರ ನಂದು ಅಡುಗೆ ಮನೆ ಅದ ನೋಡಿರಿ. ಸಿಂಪಲ್ಲ ಬಡವರ ಮನೆಯ ಅಡುಗೆ ಮನೆ ನೋಡಿರಿ, ಸಿಂಪಲ್ ಆಗಿದೆ. ಒಂದು ಸಿಂಕ್ ಇಲ್ಲ, ಒಂದೇನಿಲ್ಲ. ಹೊರಗಡೆನೇ ಹೋಗಿ ಎಷ್ಟೊತ್ತಿದ್ರೂ ತೊಳ್ಕೊಂಬರ್ಬೇಕು ರೀ ಬಾಂಡೆಗಳು. ಅವು ಇದು ಕೆಳಗಡೆ ಗ್ಯಾಸ್ ಸ್ವಲ್ಪ ಬುಡಕ್ಕನ ನನಗೇನು ಬೇಕಾಗುತ್ತೆ ಪಾತ್ರೆಗಳು ಅವು ಎಲ್ಲನೂ ನಾನು ಅಲ್ಲೇ ಇಟ್ಕೋತೀನಿ. ನನಗೆ ಈಸಿಯಾಗಿ ಸಿಗೋಂಥವು ಮಾತ್ರ ಅಡುಗೆ ಮಾಡಬೇಕಾದ್ರೆ ಈ ಥರ ನಾನು ರೆಡಿ ಮಾಡಿ ಇಟ್ಕೋತೀನಿ. ಆಲ್ರೆಡಿ ಇವೆಲ್ಲನೂ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ, ಇವಾಗ ಹೋಗಿ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೊತೀನಿ ರೀ. ರೊಟ್ಟಿ ಅಂತ ಹಾಕಲ್ಲ, ಅನ್ನ ಮಾಡಿದ್ದೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡ್ಕೊತೀನಿ ರೀ. ನೋಡೋಣ ಇವತ್ತಿನ ಭಾಗ ಯಾವ ಥರ ಹೋಗ್ತದೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನ್ನ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ, ತಲೆ ಬಾಚ್ಕೊಂಡಿಲ್ಲ ಏನಿಲ್ಲ. ಮುಖಕ್ಕೆ ಒಂದು ಸ್ವಲ್ಪ ಯಾವುದಂದ್ರೆ ಬೇವಿನ ಪೌಡ್ರ್ ಇರುತ್ತಲ್ಲ, ಅದನ್ನ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿರಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಖ. ಈಗ 2 ವಾರ ಆಯ್ತು ನಾ ಹಚ್ಕೊಂಡು. ಚೆನ್ನಾಗಿ ಅನಿಸುತ್ತೆ, ಪಿಂಪಲ್ಸೂ ಇರೋಂಗಿಲ್ಲ. ಮಡುವೆಗಳು ಜಾಸ್ತಿ ಆಗಿರುತ್ತಲ್ಲ, ಅದು ಬೇವಿನ ಪೌಡ್ರಕ್ಕೆ ಏನಾಗ್ತದೆ ಯಾವ ಮಡುವೆಗಳೂ ಇರೋಂಗಿಲ್ಲ. ಹಾಗೆ ಮತ್ತು ಕಲೆಗಳು ಏನಿರುತ್ತಲ್ಲ ಅದನ್ನು ಕೂಡ ಹೋಗುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನೋಡಿದರೆ ಗೊತ್ತಾಗುತ್ತೆ ನಂದು ಎಷ್ಟು ಸ್ಕಿನ್ ಇದಾಗಿದೆ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಹಚ್ಕೊಳ್ತೀನಿ ರೀ. ಇವಾಗ ಬೇಳೆಗೆ ಹಾಕಿಬಿಟ್ಟು ಈ ಕಡೆ ನಾನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತಿನ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡ್ತೇನೆ ರೀ. ಬಿಟ್ಟ ನಂತರ ಮತ್ತೆ ಸ್ಕಿನ್ ಯಾವ ಥರ ಆಗಿದೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ.
ಬನ್ರಿ ಇವಾಗ ಬೇಳೆ ಸಾರು ಮಾಡೋಕೆ ಆಗ್ತದೆ. ಮಕ್ಕಳು ಬರ್ತಾರೆ, ಇನ್ನೇನು ಟೈಮ್ ಆಗುತ್ತೆ ಅವರು ಕೂಡ. ಹಾಗಾಗಿ ಬರೀ ಕ್ಲೀನಿಂಗ್ ಮಾಡೋದೇ ಆಯಿತು. ವಿಡಿಯೋಗಳು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನೋಡಿ ಸಪೋರ್ಟ್ ಮಾಡ್ತೀರಾ ಅನ್ನೋ ಭರವಸೆ ನನಗದ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಎಡಿಟ್ ಮಾಡಿ ಬಿಡೋದಕ್ಕೆ ಲೇಟ್ ಆಗುತ್ತೆ. ಈಗ ಹಬ್ಬನೂ ಇರುತ್ತಲ್ಲ, ಇವೆಲ್ಲನೂ ಮಾಡಬೇಕಾಗುತ್ತೆ. ಹಂಗಾಗಿಬಿಟ್ಟು ನೋಡಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ನಮ್ಮ ಚುಮ್ಮಿನೂ ಕುಂತಾಳ್ರಿ. ಕೆಲವೊಂದು ಐಟಮ್ಸ್ ಇದ್ದು ಅಷ್ಟು ಕ್ಲೀನ್ ಮಾಡೀನಿ. ನಮ್ಮ ಚುಮ್ಮಿ ಕುಂತಾವ್ರಿ, ನೋಡಕತ್ತಾವ್ರಿ. ಚುಮ್ಮಿ ಏನು ಹಚ್ಕೋತಿ ಮುಖಕ್ಕೆ? ಚುಮ್ಮಿ, ಏ ಚುಮ್ಮಿ, ಚುಮ್ಮಿ. ಕ್ಯಾಮ್ರಾ ಮುಂದ್ಗಡೆ ಹಿಡಿದ್ರೆ ಮೂತಿ ತೋರ್ಸಲ್ರಿ ಅವಳು. ಮನೆಯೆಲ್ಲ ತುಂಬ ಗಲೀಜು ಮಾಡ್ತಾಳ್ರಿ. ನಾನು ಬೈತೀನಲ್ಲ, ಬೈದ ನಂತರ ಮೂತಿ ಆ ಕಡೆ ಮಾಡಿಕೊಂಡು ಕೂಡ್ತಾಳ್ರಿ. ಎಲ್ಲನೂ ಮಾತು ಅವಳಿಗೆ ತಿಳಿತಾವ. ಹಂಗಾಗಿಬಿಟ್ಟು ನಾ ಏನಂದ್ರೂ ಮುಖ ಹಿಂಗೆ ಮಾಡಿಕೊಂಡು ಆ ಕಡೆ ತಿರ್ಕೊಂಡು ಕುಂತು ಬಿಡ್ತಾಳ್ರಿ. ಭಾಳ ಬೆರಿಕಾಳ್ರಿ ನಮ್ಮ ಚುಮ್ಮಿ. ಇದು ನೋಡ್ರಿ, ದೇವ್ರಿಗೆ ಲಕ್ಷ್ಮಿಗೆ ಇಟ್ಟಿದ್ನಲ್ರಿ ಕಳಶದ ಮೇಲೆ ಕಾಯಿ. ಈ ಥರ ಸಸಿ ಬಂದದ್ರಿ. ಹಂಗಾಗಿಬಿಟ್ಟು ಅದನ್ನು ತೆಗೆದ್ಬಿಟ್ಟು ಬೇರೆ ಕಳಶ ಕುಡ್ಸೀನಿ ಇವಾಗ. ನೋಡ್ರಿ, ಇವಾಗ ನಾನು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಂಡೀನಿ ನೋಡ್ರಿ. ಬೇವಿನ ಪೌಡ್ರು ಮತ್ತು ಕಸ್ತೂರಿ ಅರಿಶಿನ ಎರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡೀನಿ ರೀ. ನನಗಂತ್ರ ಎರಡೂ ಸೂಟ್ ಆಗ್ಯದ್ರಿ ನನ್ನ ಸ್ಕಿನ್ನಿಗೆ. ಮಡುವೆಗಳು ಕೆಲವೊಬ್ರಿಗೆ ಇದು ಅರಿಶಿನ ಹಚ್ಕೊಳ್ಳೋದ್ರಿಂದ ಮಡುವೆಗಳು ಆಗ್ತಾವ್ರಿ. ನನಗೇನು ಆ ಥರ ಆಗಿಲ್ಲ ರೀ. ಹಂಗಾಗಿ ಇವಾಗ 2-3 ಸಲ ನಾನು ಯೂಸ್ ಮಾಡೀನಿ ರೀ. ನೋಡಿರಿ, ಅಂದ್ರೆ ಮೊನ್ನೆ ದಿನ ರಿಸಲ್ಟ್ ತೋರಿಸ್ತದ್ರಿ. ನೋಡಿರಿ, ಪಿಂಪಲ್ಸ್ ಅಂತ ಏನೇನಿಲ್ಲ ನೋಡಿರಿ. ನೋಡಿ ಎಷ್ಟು ಕಾಣಿಸ್ತದೆ. ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತದೆ. ಹಾಗಾಗಿಬಿಟ್ಟು ನೋಡಿರಿ, ಇವಾಗ ಎಲ್ಲ ಮುಖ ತಗೊಂಡು ಬಂದೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.